Good morning. Welcome back to our channel Rakesh and Co is me, his wife. ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದೇ ಒಂದು ಐಟಮ್ ಮಾಡ್ಕೊಳ್ಳೋಣ, ಅದೇ ಲಂಚ್ಗೆ ತಿನ್ಕೊಳ್ಳೋಣ ಅಂತ ಸ್ವಲ್ಪ ಎಲ್ಲ ಕೆಲಸ ಬೇಸಿಕ್ ಏನೇನು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಕಿಚನ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಿದ್ದೆ. ಸೊ ಇವಾಗ ಟೈಮ್ ಒಂದು 6 ಆಗಿದೆ. ಹಾಲು ಕಾಯಿಸಿಟ್ಟಿರ್ತೀನಿ, ಕಾಫಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ 1 ಪಾಟ್ ರೈಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅಂದರೆ ಬೇರೆ ಏನು ಮಾಡೋದಿರಲ್ಲ. ಯಾಕಂದರೆ 1 ಪಾಟ್ ರೈಸೇ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೆ 2 ಆಗುತ್ತೆ. ಆಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತೀನಿ. ಸಂಡೇಸ್ ಯೂಶ್ವಲಿ 1 ಪಾಟ್ ರೈಸೇ ಮಾಡ್ಕೊತೀನಿ, ಬೇರೆ ಏನು ಮಾಡೋದಿಲ್ಲ. ನಾನು ಸ್ವಲ್ಪ ರಿಲ್ಯಾಕ್ಸೇಷನು. ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಎಣ್ಣೆನೆ ಅದೆಲ್ಲ ತಪ್ಪು ಇಟ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಮಾಡ್ಕೊಡೋಕ್ಕೆ ಹೌಸಲ್ಲಿ ಬರ್ತಾರೆ ನನಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಲಿಕ್ಕೆ. ಸೊ ಸ್ವಲ್ಪ ಟೈಮ್ ಸೇವಿಂಗ್ ಅಂತ ಇವಾಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಏನೇನು ಬೇಕು. ಸೊ 1 ಪಾಟ್ ರೈಸ್ಗೆ ಅಂದರೆ 1 ಪಾಟ್ ಪಲಾವ್ ಥರ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ತೋರಿಸ್ತೀನಿ, ಬನ್ನಿ. ಈಗ ನಾನು 3 ಕಪ್ಸ್ ರೈಸ್ ಹಾಕೋತೀನಿ, 3.5 ಕಪ್ಸ್ ಹಾಕೋತೀನಿ. ಯಾಕಂದರೆ ನನಗೆ 2 ಟೈಮಿಗೆ ಬೇಕು ಅಂತ. ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ಸ್ನ ಡೈಸ್ ಮಾಡಿ ಇಟ್ಕೊಂಡಿದ್ದೀನಿ, 2 ಟೊಮೊಟೊ ಡೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 2 ಪಲಾವ್ ಎಲೆ, 2 ಹಿಡಿಯಷ್ಟು ಪುದೀನ ಇಟ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಇಲ್ಲಿ 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನಿಮ್ಗೆ ಹೇಗೆ ಬೇಕೋ ಯು ಕ್ಯಾನ್ ಆಲ್ಟ್ರೇಟ್. ಇದು ನೋಡಿ 1/2 ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲ ಇಟ್ಕೊಂಡಿದ್ದೀನಿ ನಾನು. ವೆಜಿಟೇಬಲ್ಸ್ ಆ್ಯಂಡ್ ಬಟಾಣಿ, ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಅಡಿಷನ್ ಮಾಡ್ಕೊಳ್ಳಿ, ಡಿಲಿಷನ್ ಮಾಡ್ಕೊಳ್ಳಿ. ಅದು ವೆಜಿಟೇಬಲ್ಸ್
ಆಫ್ ಯೋರ್ ಚಾಯ್ಸ್, ಏನಾದರೂ ಹಾಕ್ಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಐಟಮ್ಸು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಇವಾಗ ಫಸ್ಟ್ ಪ್ರಾಸೆಸ್ ಏನಂತಂದರೆ, ಈ ಆನಿಯನ್ಸ್ ಎಲ್ಲ ನಾವೇನು ಡೈಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಜಾರ್ಗೆ ಹಾಕ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳಕ್ಕೆ. ಸೊ ಆನಿಯನ್ಸು, ಮತ್ತು ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಿ 10 ಹಸಿಮೆಣ್ಸಿನ್ಕಾಯಿ, ಅದು ಪುದೀನ ಏನು ತೊಗೊಂಡಿದ್ವಿ ಫುಲ್ ಪುದೀನ, ಮತ್ತು ಕೊತ್ತಂಬರಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹಾಕ್ಕೊಂಡ್ಬಿಡ್ತೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇಷ್ಟು ಫೈನ್ ಪೇಸ್ಟ್ ಸಾಕಾಗುತ್ತೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಕುಕ್ಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೆ ಸಾಕು. ನೋಡಿ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಮತ್ತು ಪಲಾವ್ ಎಲೆ 2 ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಗಿವ್ ಅ ಮಿಕ್ಸ್. ಇದಕ್ಕೆ ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ಸು, ಪುದೀನ, ಕೊತ್ತಂಬರಿ ಏನಿದೆ, ಗ್ರೀನ್ ಚಿಲ್ಲೀಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸ್ ಕೊಡೋಣ. ಇಟ್ಟು ವೆಜಿಟೇಬಲ್ಸ್ನ ವಾಶ್ ಮಾಡ್ಕೊಳ್ಳೋಣ. ಆಲ್ರೆಡಿ ವಾಶ್ ಮಾಡಿರ್ತಾರೆ, ಬಟ್ ಸ್ಟಿಲ್ ಹಾಕೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ನಾನು ವಾಶ್ ಮಾಡಿರ್ತೀನಿ. ಮಸಾಲೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ ಚೆನ್ನಾಗಿ. ಸ್ವಲ್ಪ ಬೇಕಿಡೋಣ. ಅಷ್ಟರಲ್ಲಿ ರೈಸ್ ಏನಿದೆ ಅದನ್ನ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಮಿಕ್ಸ್ಗೆ ಗರಂ ಮಸಾಲ ಏನು ಇಟ್ಕೊಂಡಿದ್ದೀವಿ ಅದು ಹಾಕ್ಕೊಳ್ಳೋಣ. ಅರಿಶಿನ ಬೇಕು ಅಂದರೆ ಹಾಕ್ಕೊಳ್ಳಿ. ಇಟ್ ಇಸ್ ನಾಟ್ ಕಂಪಲ್ಸರಿ, ಅರಿಶಿನ ಮಾತ್ರ. ಇವಾಗ ಗರಂ ಮಸಾಲ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಡೋಣ. ಇದಕ್ಕೆ ನಾನು ಇವಾಗ ನೀರು ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ನೀರು ಜೊತೆ ವೆಜಿಟೇಬಲ್ಸ್ ಕೂಡ ಬೆಂದರೆ ಬೇಗ ಆಗುತ್ತೆ. ಸೊ 3.5 ಕಪ್ಸ್ ತೊಗೊಂಡಿರೋದ್ರಿಂದ ನಾನು 6 ಕಪ್ಸ್ ವಾಟರ್ ಹಾಕ್ಕೊತೀನಿ. ಇವಾಗ ಇದು ಒಂದು ಕುದಿ ಬರಲಿ. ಒಂದು ಕುದಿ ಬಂದಾಗ ಟೊಮೊಟೊ ಹಾಕ್ಕೊಂಡು ರೈಸ್ ಹಾಕ್ಕೊಳ್ಳೋಣ. ಅಲ್ಲಿ ತನಕ ಇದನ್ನ ಬಿಡೋಣ. ನೀರು ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ವೆಜಿಟೇಬಲ್ಸ್ ಇದ್ರ ಜೊತೆ ಬೇಯಲಿ ಅಂತ ಅಷ್ಟೇ. ಹಾಕ್ಕೊಂಡ್ಬಿಡ್ತೀನಿ ನಾನು. ನಿಧಾನ ಹಾಕ್ಕೊಳ್ಳಿ, ಹಿಡಿಯುತ್ತೆ. ಇದನ್ನು ಒಂದು ಕಂಪ್ಲೀಟ್ ಮಿಕ್ಸ್ ಮಾಡೋಣ. ಇವಾಗ ರೈಸ್ ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕ್ಕೋತೀನಿ. ಸಾಕು ಉಪ್ಪು. ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೋತೀವಿ. ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ. 1 ಪಾಟ್ ರೈಸ್ ಅಂದ್ಬಿಟ್ಟು. ಸೊ ಇಷ್ಟೇ ಇದರ ಪ್ರೊಸೀಜರು. ಸೊ ಇವಾಗ ನೀರೆಲ್ಲ ಅನ್ನದಲ್ಲಿ ನೀರೆಲ್ಲ ಖಾಲಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋದಷ್ಟೇ. ಅನ್ನ ಉದ್ರಾಗಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ನಿಂಬೆಹಣ್ಣು ಯಾವುದೇ ತೋರಿಸಿಲ್ಲ, ಬಟ್ ಇಷ್ಟ ಇದ್ದವರು
ಹಾಫ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊಂಬಿಡಿ, ಅದಕ್ಕೆ ಸಾಕು. ಕುದಿ ಬರ್ತಾ ಇದೆ, ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ, ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಇದೆಲ್ಲ ಒಂದು ಸ್ವಲ್ಪ ನೀರು ಕಮ್ಮಿ ಆದಂಗೆ ಅನಿಸ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಪ್ರಾಪರಾಗಿ ಎಲ್ಲ ಮಿಕ್ಸ್ ಮಾಡೋಣ, ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ, ಮೇಲೆ ಕುತ್ಕೊಳ್ಳೋಣ. ಇದಾದಮೇಲೆ ನೋಡಿ ನೀರೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಇದಕ್ಕೆ ಕುಕ್ಕರ್ದು ಲಿಡ್ ಮುಚ್ಚಬೇಕು ಅಂದರೆ ಮುಚ್ಚಿ 1 ವಿಸಿಲ್ ಕೊಡಿಸ್ಕೊಳ್ಳಿ. ನಾನು ಯೂಶ್ವಲಿ ಈ ಥರನೇ ಮಾಡ್ಕೊಂಡ್ಬಿಡ್ತೀನಿ, ಸೊ ದಟ್ ರಿಲೀಸ್ ಎಲ್ಲ ಕೊಡೋದಕ್ಕೆ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು. ಸೊ ಇಷ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 8 ಮಿನಿಟ್ಸ್ ಬಿಟ್ಟರೆ ಇದು 1 ಪಾಟ್ ರೈಸ್ ಮುಗ್ದೋಗುತ್ತೆ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಆಗಿದೆ. ಇಫ್ ಯು ಕ್ಯಾನ್ ಸಿ ದಿಸ್, ನೀಟಾಗಿ ಉದುರುದ್ರಾಗಿ ಆಗಿದೆ. ನೀವು ಬೇಕು ಅಂತಂದರೆ ಇದಕ್ಕೆ ಮೊಸರು ಬಜ್ಜಿ ಮಾಡಿ. ಟೈಮ್ ಆಯಿತು ಕೆಲಸಕ್ಕೆ, ಹಾಗಾಗಿ ಅವ್ರು ರೆಡಿ ಆಗಿ ಹೊರಟ್ರು. ನಾವು ಈ 1 ಪಾಟ್ ರೈಸ್ ಜೊತೆ ಮೊಸರು ಬಜ್ಜಿ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ಇದೇ 1 ಪಾಟ್ ರೈಸ್ನ. ನಿಮಗೂ ಚೆನ್ನಾಗಿ ಅನಿಸುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್. ಬಾಯ್.